ಆಚಿ ಚಿಲ್ಲಿ ಪೌಡರ್ ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಗದಗ ಜಿಲ್ಲೆಯ ಲಕ್ಕುಂಡಿಯಲ್ಲಿ ನಿಧಿ ಪ್ರಕರಣ ಇದೀಗ ಟ್ವಿಸ್ಟ್ ಪಡೆದುಕೊಳ್ತಾ ಇದೆ. ರಿತ್ತಿ ಎನ್ನುವಂತಹ ಕುಟುಂಬದವರು ಮನೆಯನ್ನ ಕಟ್ಟೋದಕ್ಕೆ ಪಾಯವನ್ನ ತೆಗೆದಾಗ ಅಲ್ಲೊಂದಿಷ್ಟು ನಿಧಿ ಸಿಕ್ಕಿತ್ತು. 475 ಗ್ರಾಂ ಚಿನ್ನಾಭರಣ. ಆ ನಿಧಿ ಸಿಕ್ಕ ನಂತರ ಆ ಕುಟುಂಬದ ಒಬ್ಬ ಬಾಲಕ ಆ ಊರಿನ ಹಿರಿಯರನ್ನ ಕರೆದು ಪೊಲೀಸ್ ಇಲಾಖೆಯವರಿಗೆ ಅದನ್ನು ತಲುಪಿಸಿ ಹೀಗೆ ಸಿಕ್ಕಿದೆ ಅಂತ ಎಲ್ಲವೂ ಆಗಿತ್ತು. ಪ್ರಾಮಾಣಿಕತೆಯನ್ನು ಮೆರೆದಿದ್ರು. ಈ ಘಟನೆ ಆದ ಮೇಲೆ ಶಾಸಕರು ಹೋದರು, ಸಚಿವರುಗಳು ಹೋದರು, ಎಲ್ಲವೂ ಕೂಡ ಹೋಯಿತು. ಆದರೆ ಕುಟುಂಬ ಮಾತ್ರ ಸಂಕಷ್ಟಕ್ಕೆ ಸಿಲುಕ್ತಾ ಅನ್ನುವಂಥ ಪ್ರಶ್ನೆ ಇದೆ. ಗದಗ ಜಿಲ್ಲೆಯ ಲಕ್ಕುಂಡಿ ನಿಧಿ ಪ್ರಕರಣ. ನಿಧಿಯನ್ನ ಕೊಟ್ಟು ರಿತ್ತಿ ಕುಟುಂಬ ಸಂಕಷ್ಟಕ್ಕೆ ಸಿಲುಕ್ತಾ ಅಂತ. ಸರ್ಕಾರಕ್ಕೆ ನಿಧಿ ಸಿಕ್ತು ಅನ್ನುವಂಥ ಸಂಭ್ರಮ, ಆದರೆ ಕುಟುಂಬಕ್ಕೆ ಮಾತ್ರ ಸಂಕಟ ಎದುರಾಗ್ತಾ ಇದೆ. ಉತ್ಖನನದಲ್ಲಿ ಪ್ರಜ್ವಲ್ ಕುಟುಂಬವನ್ನ ಕಡೆಗಣಿಸಿದೆ ಜಿಲ್ಲಾಡಳಿತ. ಯಾವ ಜಾಗದಲ್ಲಿ ಮನೆಯನ್ನ ಕಟ್ಟಬೇಕು ಅಂತ ಪಾಯ ತೋಡ್ತಾ ಇದ್ರು ಆ ಜಾಗದಲ್ಲಿ ಮನೆ ಕಟ್ಟೋದಕ್ಕೆ ಅವಕಾಶ ಕೊಡ್ತಿಲ್ಲ. ಬೇರೆ ಕಡೆ ಏನೋ ಮನೆ ಕಟ್ಟಿಸ್ಕೊಡ್ತೀವಿ, ಜಾಗ ಕೊಡ್ತೀವಿ ಅಂತ ಭರವಸೆ ಮಾತುಗಳನ್ನು ಕೊಟ್ಟಿದ್ದಾರೆ ಹೊರತು ಇದುವರೆಗೂ ಕೂಡ ಆ ಕೆಲಸ ಆಗ್ತಾ ಇಲ್ಲ. ಸಹಜವಾಗಿ ಇದ್ದ ಮನೆ ಅಥವಾ ಕಟ್ಟಿಸಬೇಕು ಅಂತ ಕನಸು ಕಾಣ್ತಾ ಇದ್ದಂಥ ಜಾಗವನ್ನ ಇದೀಗ ಸರ್ಕಾರದವರು ಕೊಡ್ತಾ ಇಲ್ಲ, ಪ್ರಾಹಿಬಿಟೆಡ್ ಮಾಡಿದ್ದಾರೆ. ನಿಷೇಧಿತ ಪ್ರದೇಶ ಅದೀಗ. ಅವರ ಜಾಗದಲ್ಲಿ ಸಿಕ್ಕಂತಹ ರಿತ್ತಿ ಕುಟುಂಬದ ಜಾಗದಲ್ಲಿ ಸಿಕ್ಕಂತ ನಿಧಿಯನ್ನ ಜಿಲ್ಲಾಡಳಿತಕ್ಕೆ ಒಪ್ಪಿಸಿದ್ರು, ಪ್ರಾಮಾಣಿಕತೆಯನ್ನು ಮೆರೆದ್ರು. ಓಕೆ, ಎಲ್ಲವೂ ಕೂಡ ಆಯಿತು. ಅದಾದ ನಂತರ ಏನಾಯಿತು? ಪ್ರಾಮಾಣಿಕತೆ ಮೆರೆದಿದ್ದಾರೆ, ಶಿಕ್ಷಣ ಕೊಡಿಸ್ತೀವಿ, ನೌಕರಿ ಕೊಡಿಸ್ತೀವಿ, ಅವ್ರಿಗೊಂದು ಜಾಗ ಕೊಡ್ತೀವಿ, ಮನೆ ಕಟ್ಟಿಸ್ಕೊಳ್ಳೋದಕ್ಕೆ ಅವಕಾಶವನ್ನು ಮಾಡಿಕೊಡ್ತೀವಿ, ಇತ್ಯಾದಿ ಇತ್ಯಾದಿ ಭರವಸೆಗಳನ್ನು ಅಧಿಕಾರಿಗಳು ಕೊಟ್ಟರು, ಸಚಿವರುಗಳು ಕೊಟ್ಟರು, ಕ್ಷೇತ್ರದ ಶಾಸಕರುಗಳು ಕೂಡ ಕೊಟ್ಟರು. ಇದುವರೆಗೂ ಕೂಡ ಅವರಿಗೆ ಯಾವುದೇ ರೀತಿಯಾದಂತಹ ಸಹಾಯ ಹಸ್ತ ಆಗಲಿ, ಲಿಖಿತ ಭರವಸೆ ಆಗಲಿ ಸಿಕ್ಕಿಲ್ಲ. ಜನವರಿ 10ನೇ ತಾರೀಕಿಗೆ ಆಗಿದ್ದ ಘಟನೆ ಇದು. ನಿಧಿ ಪತ್ತೆ ಆಯಿತು, 8 ದಿನ ಆಯಿತು. ವಾರಗಳು ಉರುಳಿದರೂ ಕೂಡ ಭರವಸೆ ಕೇವಲ ಭರವಸೆಯಾಗೇ ಉಳಿದಿದೆ. ನೋಡಿ, ಅವರು ಮನೆ ಕಟ್ಟಬೇಕು ಅಂತ ಎಲ್ಲ ತಯಾರಿಗಳನ್ನು ನಡೆಸ್ತಾ ಇದ್ರು, ಪಾಯ ತೋಡ್ತಾ ಇದ್ರು. ಇದಕ್ಕೆ ಜಾಗವೇ ಇಲ್ಲ ಅಂತ ಹೇಳಿದ್ರು. ಎಲ್ಲಿ ಹೋಗಿ ಕಟ್ಟದವರು? ಎಚ್ ಕೆ ಪಾಟೀಲ್ರು ಹೋಗ್ತಾರೆ, ನಾನೆಲ್ಲ ಸಹಾಯ ಮಾಡ್ತೀನಿ, ಮುಖ್ಯಮಂತ್ರಿಗಳ ಜೊತೆ ಚರ್ಚೆ ಮಾಡ್ತೀನಿ, ಸಚಿವ ಸಂಪುಟದಲ್ಲಿ ಚರ್ಚೆ ಮಾಡ್ತೀನಿ, ಅವಕಾಶವನ್ನು ಕೊಡ್ತೀನಿ ಅಂತ ಎಚ್ ಕೆ ಪಾಟೀಲ್ರ ಮಾತು. ಜಿಲ್ಲಾಧಿಕಾರಿಗಳು ಬರ್ತಾರೆ, ಓಕೆ ನಮ್ಗೇನು ಸಹಾಯ ಮಾಡಬೇಕಾಗುತ್ತೋ ಅದೆಲ್ಲ ಸಹಾಯವನ್ನು ಕುಟುಂಬಕ್ಕೆ ಮಾಡ್ತೀವಿ ಅಂತ. ಇದುವರೆಗೂ ಏನಾಗಿಲ್ಲ. ಹೀಗಾಗಿ ಈ ಕುಟುಂಬ ಏನು ಮಾಡಬೇಕು, ಏನು ಮಾಡಬಾರ್ದು ಅನ್ನುವಂತಹ ನಿಟ್ಟಿನಲ್ಲಿ ಒಂದು ರೀತಿಯ ಆಲೋಚನೆ ಮತ್ತು ಚಿಂತೆಗೆ ಹೋಗ್ಬಿಟ್ಟಿದೆ. ಬಿಕಾಸ್ ಅವರು ಕಟ್ಟಬೇಕಾಗಿದ್ದಂತಹ ಜಾಗದಲ್ಲಿ ನಿಧಿ ಸಿಕ್ತು. ಹೀಗಾಗಿ ನೀವು ಅಲ್ಲಿ ಮನೆ ಕಟ್ಟಬಾರ್ದು ಅಂತ ಹೇಳಿದ್ರು ಅವರು. ಈಗೇನು ಪ್ರೊಹಿಬಿಟೆಡ್, ನಿಷೇಧಿತ ಪ್ರದೇಶ. ಇದರ ಜೊತೆಗೆ ಎಲ್ಲೋ ಒಂದು ಅಲ್ಟರ್ನೇಟ್ ಜಾಗ ಕೊಡ್ತಾರೆ, ಒಂದೇ ದಿನದಲ್ಲಿ ಆಗ್ಬಿಡುತ್ತಾ ಸರ್ಕಾರದಲ್ಲಿ? ಇದು ಕೂಡ ಸಾಮಾನ್ಯವಾದಂಥ ಪ್ರಶ್ನೆ. ವಾರಗಳೇ ಉರುಳಿ ಹೋದರೂ ಕೂಡ ಒಂದು ಅಧಿಕೃತವಾಗಿ ಬರವಣಿಗೆ ರೂಪದಲ್ಲಿ, ಲಿಖಿತ ರೂಪದಲ್ಲಿ ನಿಮ್ಗೊಂದಂಥ ಜಾಗವನ್ನು ಈ ಪ್ರದೇಶದಲ್ಲಿ ತೋರಿಸ್ತೀವಿ, ಈ ಪ್ರದೇಶದಲ್ಲಿ ನೀವು ಮನೆಯನ್ನು ಕಟ್ಕೊಳ್ಬೋದು ಅನ್ನುವಂಥ ಯಾವ ಭರವಸೆಯೂ ಕೂಡ ಲಿಖಿತ ರೂಪದಲ್ಲಿ ಇದುವರೆಗೂ ಸಿಕ್ಕಿಲ್ಲ. ಎಲ್ಲರೂ ಕೂಡ ಬರ್ತಾರೆ, ಮೌಖಿಕವಾಗಿ ಭರವಸೆ ಕೊಟ್ಟರು, ಹೋದರೂ ಆಯಿತು. ಆದರೆ ಈ ಕುಟುಂಬ ಮಾತ್ರ ಇದುವರೆಗೂ ಅವರ್ಯಾರೋ ಸೋದರ ಮಾವನ ಆಸರೆಯಲ್ಲಿ ಕಾಲ ಕಳೀತಾ ಇದೆ ಅಂತೆ. ಆತ್ರೀಗ ಅದಕ್ಕೆ ಯಾವ ಶಾಲೆ ಹಚ್ಚಿ ಒದಗಿಸಿ ಹೋಗ್ಯಾರ, ಹೊಳ್ಳಿ ಬಂದಿಲ್ಲ ರೀ ಅವರು. ಅವತ್ತು ಮರ್ದಿನ ನಿನ್ನೇನು ಬಂದಾರ, ಹಿಂಗಪ್ಪ ನಿಮ್ಮ ಮನೆವು ಇದನ್ನು ಕೊಡೋ, ತಂಗಿವು ಡಾಕ್ಯುಮೆಂಟ್ಸ್ ಕೊಡೋ ಅಂತ ಹೇಳಿ ಕೇಳಿದ್ರಿ, ಕೊಟ್ಟಿವ್ರಿ. ಹೊಳ್ಳಿ ಯಾವ ಅಧಿಕಾರಿಗಳು ಬಂದಿಲ್ಲ. ಮತ್ತು ಈ ಮುಂದೆ ಇಲೆಕ್ಷನ್ ಟೈಮು, ಈಗ ಯಾವ ಟೈಮ್ನಾಗ ಯಾವ ಅಧಿಕಾರಿ ಇರ್ತಾನೆ ಅನ್ನೋದು ಹೇಳೋಕ್ಕಾಗಲ್ಲ ರೀ. ಈ ದಡಗ್ನಾಗಿ ಮಾಡಿದ್ರೆ ಒಂದು ಕೆಲಸ ಆಕ್ಕವ್ರಿ, ಇಲ್ಲಿಲ್ಲ ಅಂದ್ರೆ ಈ ಎಳವರಿಗೆ ಬಿದ್ದರೆ ನಮ್ಗೆ ಕೆಲಸ ಆಗೋದಿಲ್ಲ. ಆ ಉದ್ದೇಶಕ್ಕೆ ನಾವು ಹೇಳ್ತಾ ಇರೋದು, ಮತ್ತೊಂದು ಏನಿಲ್ಲ. ನಾವು ನಿನ್ನೆ ಅದು ಇವ್ರು ಪ್ಯೂನ್ರು ಕಳ್ಸ್ಯಾರ ರೀ, ಅವ್ರಿಗೆ ಕೊಟ್ಟು ಕಳ್ಸೀವ್ರಿ. ಈಗ ಸಿದ್ದು ಪಾಟೀಲ್ರು ಫೋನ್ ಮಾಡಿದ್ರು, ಈಗೆಲ್ಲ ಈ ಥರ ಬರ್ತಾರೆ, ಈ ಥರ ಕೊಟ್ಟು ಕಳ್ಸಪ್ಪ ಅಂತ. ಆಯ್ತು ಬಿಡ್ರಿ ಅಂತಂದು ಕೊಟ್ಟು ಕಳ್ಸೀವ್ರಿ. ಮತ್ತೇನಿಲ್ಲ ರೀ. ಈಗ ಯಾವ ಅಧಿಕಾರಿಗಳು ಬಂದಿಲ್ಲ. ಶಾಲೆ ಹೊಸಕ್ಕೆ ಎಲ್ಲರೂ ಬರ್ತಾರೆ, ಇದನ್ನು ಮಾಡೋಕ್ಕೆ ಯಾರು ಬರೋಲ್ರು. ನಮ್ಮ ತಕ್ಷಣ ಮನೆ ಆಗ್ಬೇಕು, ಹುಡುಗಿಗೆ ತಂಗಿಗೆ ಒಂದು ಜಾಬ್ ಆಗ್ಬೇಕು, ಈ ಹುಡುಗ ಒಂದು ಇದು ಆಗ್ಬೇಕು ರೀ. ಪ್ರಾಮಾಣಿಕತೆಯಿಂದ ಅವ್ರು ಕೊಟ್ಟಾರ, ನೀವು ಪ್ರಾಮಾಣಿಕತೆಯಿಂದ ಮಾಡಿರಿ ಅಂತ ಇಷ್ಟ ಕೇಳೋರು ನಾವು. ಏನು ಯಾರು ಬಂದೇನು ಇನ್ನು ಮಾಡಿ ನಾವು ಚಿಂತೆ ನಮ್ಮ ಎಂತಿಲ್ಲ ಅಲ್ಲಿ ಚಿಂತೆ ಮನೇನಿಲ್ಲ, ಇದನ್ನೇ ನಮಗೆ ಮಾಡೋ ಇದಿಲ್ಲ, ಹರಿಸಿಲ್ಲ ರೀ. ಹಾಗಾಗಿ ಭಾಳ ಇದು ಅಂತ ಇವತ್ತಿನ ಭಾಳ ನೋವಾಗ ಯಾರು ಬಂದೇನು ರೀ. ಅವತ್ತು ಬನ್ನಿ ನಾನು ಅವತ್ತು ಬಂದೆ, ನಾ ಬಂದೆ.
ಹೇಳುವುದು ಮಾಡಿವ ಇವತ್ತು ಅದು ಏನು ಬನ್ನೇನು ಏನು ಏನು ಚಲೋ ಮಾಡಿ ಇಲ್ಲ ಬನ್ನಿ ಏನು ಬರೆಸ್ಕೊಂಡಿರೇನು ಏನಿಲ್ಲ ಜನ ಪ್ರಶ್ನೆ ನಮ್ಮದ ಮಾಡ್ತಾರೆ ನಾವೇನು ಹೊರ ಕೊಡ್ಬೇಕು ನಮ್ಮದ ಇಲ್ಲ ಅಂತ ಮನೆ ಎಲ್ಲ ಜನ ನೋಡಿ ನನ್ನ ಉಂಟಾರಿ ಇನ್ನು ಅದನ್ನು ಇನ್ನು ನಿನ್ನ ಹಾಡು ಎಲ್ಲ ಇಸ್ಕೊಂಡು ಒಯ್ಯಾರ ಪಂಚೆ ಅದು ಬಂದು ಅದು ಇನ್ನು ಮಾಡ್ಕೊಂಡು ಒಯ್ಯಾರ ಆದ ಅನ್ನೆ ಇನ್ನು ಏನು ಹೇಳಿದ್ರು ಅವರು ಆದ ಇಸ್ಕೊಂಡು ಒಯ್ಯಾರ ನಾವು ಕೊಡ್ತೀವಿ ರೀ